ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ನಾವು ಬಂದ ಮೇಲೆ 3 ವರ್ಷದಲ್ಲಿ ಮೊದಲನೇ ವರ್ಷ 3,000 ಕೋಟಿ, ಮೊದಲನೇ ವರ್ಷ 3,000 ಕೋಟಿ ಅಂದರೆ 23, 24, 24, 25 5,000 ಕೋಟಿ, 25, 26 5,000 ಕೋಟಿ, ಒಟ್ಟು 13,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಮುಂದಿನ ವರ್ಷನೂ ಕೂಡ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ. 26, 27ಗೂ ಕೂಡ 5,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀವಿ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಕಲ್ಯಾಣ ಕರ್ನಾಟಕ. ಮತ್ತೆ ನಾವೇ ರಚನೆ ಮಾಡದ್ದು ಇದನ್ನ, ಬಿಜೆಪಿಯವರು ವಿರೋಧ ಮಾಡಿದ್ರು. ಈ ವರ್ಷ ಸುಮಾರು 4,000 ಕೋಟಿ ಖರ್ಚಾಗಿದೆ. ಈ ವರ್ಷ ಹಳೆಯದು ಬಾಕಿ ಉಳಿದಿರೋದು ಮತ್ತೆ ಮುಂದಿನ ವರ್ಷದ್ದು 5,000 ಕೋಟಿ ಅಷ್ಟನ್ನು ಪ್ರಸ್ತುತ ವರ್ಷದಲ್ಲಿ ಖರ್ಚು ಮಾಡ್ತೀವಿ. ಸ್ವಲ್ಪ ರಾಜ್ಯಪಾಲರು ಅಪ್ರೂವ್ ಆಗೋದು ವಿಳಂಬ ಆಯಿತು. ಸೊ ಹಾಗಾಗಿ 5,000 ಕೋಟಿ ಖರ್ಚು ಮಾಡೋಕ್ಕಾಗಲಿಲ್ಲ. ಮುಂದಿನ ವರ್ಷ 5,000 ಕೋಟಿ ಖರ್ಚು ಮಾಡ್ತೀವಿ. ಎಷ್ಟು ಅಮೌಂಟ್ ಇದೆ ಅಂತಲ್ಲ ಡೀಟೇಲ್ಸ್ ಕೊಡ್ತೀನಿ ನಾನು. ನೋಡಪ್ಪ ಜಾಫರ್, ಅದು We don't have any problem. ಮನಿ ಈಸ್ ದೇರ್ ವಿತ್ ನಾವು 5,000 ಕೋಟಿ ಕೊಟ್ಬಿಡ್ತೀವಿ. ಅವ್ರು ಖರ್ಚು ಮಾಡ್ಬೇಕು. ಈಗ 4,000 ಕೋಟಿ ಈ ವರ್ಷ ಖರ್ಚು ಮಾಡಿದ್ದಾರೆ, ಇನ್ನೂ 1,000 ಕೋಟಿ ಖರ್ಚು ಮಾಡಬೇಕು. ಫಸ್ಟ್ ಇಯರ್ 23-24 ಗವರ್ನರ್ ಹ್ಯಾಸ್ ಗಿವನ್ ಅಪ್ರೂವಲ್ ಡಿಸೆಂಬರ್. ಲಾಸ್ಟ್ ಇಯರ್ ಆಮೇಲೆ ನಾನು ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆಲ್ಲ ಹೇಳಿದ್ದೀನಿ. ಆಮೇಲೆ UKP ಇದೆಯಲ್ಲ, ಅಪ್ಪರ್ ಕೃಷ್ಣ 3ನೇ ಹಂತ, ಆ 3ನೇ ಹಂತದಲ್ಲಿ ನಾವು ಅಂದರೆ ಈ ವರ್ಷ ಮಾತಾಡಿದ ರೈತರ ಪ್ರತಿನಿಧಿಗಳ ಜೊತೆಯಲ್ಲಿ JT ಪಾಟೀಲು ಮತ್ತು ಸರ್ನಾಯ್ಕ್, ಬಾಗಲಕೋಟೆ ಅಧ್ಯಕ್ಷರ ಹೆಸರೇನು, ನಂಜಯ್ಯನ್ ಮಠ್, ನಾವು ತೀರ್ಮಾನ ಮಾಡಿದ್ದೀವಿ 30 ಲಕ್ಷ ಖುಷ್ಕಿ ಜಮೀನಿಗೆ, 40 ಲಕ್ಷ ನೀರಾವರಿ ಜಮೀನಿಗೆ ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕಂತಂದ್ರೆ ನಾವು UKP ಡ್ಯಾಮ್ ಅನ್ನು ಎತ್ತರಿಸಿದಾಗ 519.6 519.6 ಚದರ ಮೀಟರ್ನಿಂದ 524.256 ಅಲ್ಲಿ ಏರಿಸಿದಾಗ ಮುಳುಗಡೆ ಆಗುತ್ತೆ. ಆ ಮುಳುಗಡೆ ಆಗುತ್ತಲ್ಲ, ಆ ಜಮೀನುಗಳಿಗೆಲ್ಲ
ಈಗ ಸುಮಾರು 1 ಲಕ್ಷ ಚಿಲ್ಲರೆ ಕೋಟಿ ಅಲ್ಲ 1 ಲಕ್ಷ ಎಕರೆ ಮುಳುಗಡೆ ಆಗುತ್ತೆ. ಅದರಲ್ಲಿ ಈಗಾಗಲೇ ಕೆಲವು ಜಮೀನುಗಳನ್ನ ತಗೊಂಡಿದ್ದಾರೆ, ಅವಾರ್ಡ್ ಮೂಲಕ ಅಕ್ವಿಷನ್ ಆಗಿದೆ. ಇನ್ನು ಉಳಿದಂಥ ಜಮೀನುಗಳನ್ನ ಬೈ ಕನ್ಸೆಂಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಈ ವರ್ಷದಿಂದ ಪ್ರಾರಂಭ ಮಾಡ್ತೀವಿ, ಅಂದರೆ ಮುಂದಿನ ವರ್ಷದಿಂದ ಏಪ್ರಿಲ್ 1ರಿಂದ. ಕೊಡ್ತೀವಿಯಪ್ಪ. ಶುರುವಾಗಿ ನೀನು ಜಮೀನು ಕಳ್ಕೊಂಡಿದೀಯ, ಎಷ್ಟು ದುಡ್ಡು ಬರ್ತದೆ ಅಷ್ಟು ಈ ವರ್ಷ ಎಷ್ಟಾಗ್ತದೆ ಅಷ್ಟು ದುಡ್ಡು ಕೊಡ್ತೀವಿ. ಬೊಮ್ಮಾಯಿ ಹೇಳ್ದದಕ್ಕೆಲ್ಲ ಈಗ ಅಕ್ವಿಷನ್ ಆಗ್ಬೇಕಲ್ವೇನ್ರಿ? ಕನ್ಸೆಂಟ್ 10,000 ಕೋಟಿ ಆಗುತ್ತಾ, 15,000 ಕೋಟಿ ಆಗುತ್ತಾ, 20,000 ಕೋಟಿ ಆಗುತ್ತಾ ನೋಡ್ಬೇಕಲ್ಲ. ಈಗ 4 ವರ್ಷದಲ್ಲಿ ಮಾಡ್ತೀವಿ ನಾವು ಅಂತ ಹೇಳಿದ್ವಿ, ಒಂದೇ ಸಾರಿ ಮಾಡ್ತೀವಿ ಅಂತ ಹೇಳಿಲ್ಲ. ನಾಲ್ಕು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿರೋದು, ಒಂದೇ ವರ್ಷದಲ್ಲಿ ಮಾಡ್ಬಿಡ್ತೀವಿ ಅಂತ. ಬೈ ಕನ್ಸೆಂಟ್ ಆಗೋದು ಇದು, ಪರಸ್ಪರ ಒಪ್ಪಂದದ ಮೂಲಕ. ಈಗ ಅವ್ರು ಬರ್ಬೇಕಲ್ಲ ನಮ್ಮ ಹತ್ರ, ನಾವು ಜಮೀನು ಕೊಡ್ತೀವಪ್ಪ 30,000 ಕುಷ್ಕಿ ಜಮೀನಿಗೆ, 30 ಲಕ್ಷ ಕುಷ್ಕಿ ಜಮೀನಿಗೆ, ನೀರಾವರಿ ಜಮೀನಿಗೆ 40 ಲಕ್ಷ ಒಪ್ಕೋತೀವಿ ಕೊಡ್ತೀವಿ ಅಂತ ಮುಂದೆ ಬಂದಾಗ ಕೊಡ್ತೀವಿ. ಸಪ್ಲಿಮೆಂಟರಿ ಬಜೆಟ್ ಮಂಡಿಸ್ತೀವಲ್ಲ, ಜುಲೈಗೊಂದು ಮಂಡಿಸ್ತೀವಿ, ಆಮೇಲೆ ಡಿಸೆಂಬರ್ಗೊಂದು ಮಂಡಿಸ್ತೀವಿ, ಆಮೇಲೆ ಮಾರ್ಚ್ಗೊಂದು ಮಂಡಿಸ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.